ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದುಶ್ರೀ ಬಿ.ಪಿ. ನಾನು ಸರ್ಜಿ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫೈಬ್ರಾಯ್ಡ್, ಯುಟ್ರೈನ್ ಫೈಬ್ರಾಯ್ಡ್. ಏನು ಈ ಫೈಬ್ರಾಯ್ಡ್? ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಯುಟ್ರೈನ್ ಫೈಬ್ರಾಯ್ಡ್ಸ್ ಅಂತಕ್ಕಂಥದ್ದು ಒಂದು ಬಿನೈನ್ ಓವೇರಿಯನ್ ಟ್ಯೂಮರ್ ಅಂದ ತಕ್ಷಣನೇ ಎದುರ್ಕೋಬೇಕಾಗಿಲ್ಲ. ದೇರ್ ಆರ್ ಸರ್ಟೈನ್ ಬಿನೈನ್ ಅಂಡ್ ಮ್ಯಾಲಿಗ್ನೆಂಟ್, ಅಂದರೆ ಕ್ಯಾನ್ಸರ್ ಇಲ್ಲದೆ ಇರತಕ್ಕಂತಹ ಟ್ಯೂಮರ್ನ ನಾವು ಗರ್ಭಕೋಶದ ಒಂದು ಸ್ಮೂತ್ ಮಸಲಲ್ಲಿ ಬೆಳೆಯೋದಕ್ಕೆ ಇದನ್ನು ನಾವು ಫೈಬ್ರಾಯ್ಡ್ ಅಂತ ಕರಿತೀವಿ. ಮಯೋಮಾ ಅಂತೀವಿ, ಲಿಯೋಮಯೋಮಾ ಅಂತೀವಿ. ಇದು ಕ್ಯಾನ್ಸರ್ ಇಲ್ಲದೆ ಇರತಕ್ಕಂತಹ ಒಂದು ಗೆಡ್ಡೆ. ಇದು ಯಾವ ಏಜ್ ಗ್ರೂಪಲ್ಲಿ ಬರುತ್ತೆ? ಇದು ಋತುಮತಿ ಪ್ಯುಬರ್ಟಿ ಅಟೈನ್ ಆದಮೇಲೆ ಅಪ್ ಟು ಮೆನೋಪಾಸ್ ಆ ಏಜ್ ಗ್ರೂಪಲ್ಲಿ ಇದು ಕಾಣಿಸ್ತಕ್ಕಂಥದ್ದು. ಇದಕ್ಕೆ ಕಾರಣ ಏನು ಮೇಡಮ್ ಅಂತ ಕೇಳಿದ್ರೆ, ಒಂದು ಜೆನೆಟಿಕ್ ಪ್ರಾಬ್ಲಮ್ ಆಗಿರ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ ಈಸ್ಟ್ರೋಜನ್. ಈ ಫೈಬ್ರಾಯ್ಡ್ಸ್ ಬೆಳಿಲಿಕ್ಕೆ ಈಸ್ಟ್ರೋಜನ್ ತಕ್ಕದ ಹಾರ್ಮೋನು ತುಂಬ ಇಂಪಾರ್ಟೆಂಟ್. ಈಸ್ಟ್ರೋಜನ್ ಯಾವಾಗ ಜಾಸ್ತಿ ಇರುತ್ತೆ? ಫ್ರಮ್ ಪ್ಯೂಬರ್ಟಿ ಅಪ್ ಟು ಮೆನೋಪಾಸ್, ದಟ್ ಈಸ್ ಮೇನ್ಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಇದು ನಾವು ಜಾಸ್ತಿ ನೋಡ್ತೀವಿ. ಹಂಗಂತ ಸಣ್ಣ ಮಕ್ಕಳಲ್ಲಿ ಫೈಬ್ರಾಯ್ಡ್ಸ್ ಇರಬಾರ್ದಂದ್ರೆ ಇರಬಹುದು. ಇವತ್ತಿನವರೆಗೂ ಆಮೇಲೆ ನಾವು ತಿಂತಕ್ಕಂಥ ಆಹಾರ ಶೈಲಿ, ಜಂಕ್ ಫುಡ್, ಆಮೇಲೆ ಫ್ರೈಡ್ ಫುಡ್, ಅದಾದಮೇಲೆ ಇವತ್ತಿನ ದಿನ ನೀವು ನೋಡಿರ್ಬೋದು ತುಂಬ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಪ್ಲಾಸ್ಟಿಕ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಝೀನೋ ಈಸ್ಟ್ರೋಜನ್ಸ್ ಅಂತ ಬರುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಜಾಸ್ತಿಯಾಗಿ ಫೈಬ್ರಾಯ್ಡ್ಸ್ಗೆ ಇದು ರೀಸನ್ ಆಗ್ತಾ ಇದೆ. ಆಲ್ಕೋಹಾಲ್ ಆ್ಯಂಡ್ what unhealthy food patterns are the main reason for fibroids. ಈ ಫೈಬ್ರಾಯ್ಡ್ಸ್ನ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಮೋಸ್ಟ್ ಕಾಮನ್ ಏಜ್ ಗ್ರೂಪ್ ವೈಸ್ ಇದನ್ನು ನಾವು ಡಿವೈಡ್ ಮಾಡ್ತೀವಿ. ಮತ್ತು ಸೈಜ್, ಶೇಪ್, ಲೊಕೇಶನ್ ಆಫ್ ದ ಫೈಬ್ರಾಯ್ಡ್ ಮೇಲೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ವೇರಿ ಆಗುತ್ತೆ. ಮೋಸ್ಟ್ ಆಫ್ ದೆಮ್ ಯಾವ ಏಜ್ ಗ್ರೂಪಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ದೇ ಮೇನ್ಲಿ ಕಮ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ಎಕ್ಸೆಸಿವ್ ಬ್ಲೀಡಿಂಗ್ ಆ್ಯಂಡ್ ಪೇನ್ ಅಬ್ಡಮನ್. ಈ ಎಕ್ಸೆಸಿವ್ ಬ್ಲೀಡಿಂಗ್, ಯುಟ್ರಸ್ ಫೈಬ್ರಾಯ್ಡ್ಸು ಲೊಕೇಶನಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ. ಗರ್ಭಕೋಶದ ಒಳಪದರದಲ್ಲಿದ್ದಾಗ ಅದನ್ನು ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂತೀವಿ. ಇಂಟ್ರಾಮ್ಯೂರಲ್, ಮಧ್ಯದ ಮಸಲ್ ಭಾಗದಲ್ಲಿ ಇದ್ದಾಗ ಅದನ್ನು ನಾವು ಇಂಟ್ರಾಮ್ಯೂರಲ್ ಅಂತೀವಿ. ಹೊರಪದ್ರ ಸಿರೋಸದಲ್ಲಿದ್ದಾಗ ಸಬ್ ಸಿರೋಸಲ್ ಅಂತ ಹೇಳ್ತೀವಿ. ಈ ಮೂರು ವೆರೈಟಿ ಆದ ಫೈಬ್ರಾಯ್ಡ್ಸು ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ನಾವು ಡಿವೈಡ್ ಮಾಡಿದ್ದೀವಿ. ಇದರಲ್ಲಿ ಮೋಸ್ಟ್ ಸಿಂಪ್ಟಮ್ಯಾಟಿಕ್ ಟ್ರಬಲ್ ಮೇಕಿಂಗ್ ಅಂತ ಹೇಳಿದ್ರೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್. ಇವನ್ ಸಣ್ಣ 1 ಸೆಂಟಿಮೀಟ್ರಲ್ಲಿ 1 ಸೆಂಟಿಮೀಟರಿಂದ 0.5 ಸೆಂಟಿಮೀಟರ್ಸ್ ಇರೋ ಫೈಬ್ರಾಯ್ಡ್ಸು ಇದರಲ್ಲಿ ನಮಗೆ ತೊಂದರೆ ಕೊಡ್ಬೋದು. ಬ್ಲೀಡಿಂಗ್ ಆಗುತ್ತೆ, ಇರೆಗ್ಯುಲರ್ ಸೈಕಲ್ಸ್ ಆಗುತ್ತೆ, ಕ್ರ್ಯಾಂಪಿಂಗ್ ಪೇನ್ ಆಗುತ್ತೆ, ಡಿಸ್ಮೆನೋರಿಯಾ ಅಂತೀವಿ, ಅಂದರೆ ಪೀರಿಯಡ್ಸ್ ಆದಾಗ ತುಂಬ ಪೇನ್ ಬರುತ್ತೆ. ಅದಾದಮೇಲೆ ಮಕ್ಕಳಾಗಲಿಕ್ಕೆ, ಇನ್ಫರ್ಟಿಲಿಟಿ ಆಗಲಿಕ್ಕೂ ಇದು ಮೇನ್ ರೀಸನ್, ಪ್ರಾಬ್ಲಮ್ಮು. ಅದರಲ್ಲಿ ಮತ್ತೆ ಇಂಟ್ರಾಮ್ಯೂರಲ್ ಅಂತ ಹೇಳಿದ್ರೆ ಮಸಲ್ ಭಾಗದಲ್ಲಿ ಇರುತ್ತೆ. ಇದು ಅಲ್ಲೇ ಬೆಳವಣಿಗೆ ಆಗಿ ನೆಕ್ಸ್ಟ್ ಇದು ಸಬ್ಮ್ಯೂಕೋಸಲ್ ಆದ್ರೂ ಆಗ್ಬೋದು, ಸಬ್ಸಿರೋಸಲ್ ಆದ್ರೂ ಆಗ್ಬೋದು. ಒಳಪದ್ರದ ಕಡೆ ಬೆಳೆದ್ರೆ ಇದನ್ನ ಸಬ್ಮ್ಯೂಕೋಸಲ್ ಅಂತ ಹೇಳ್ತೀವಿ, ಹೊರಪದ್ರಕ್ಕೆ ಬೆಳೆದ್ರೆ ಸಬ್ಸಿರೋಸಲ್. ನಾರ್ಮಲ್ ಆಗಿ ಸಬ್ಸಿರೋಸಲ್ ಫೈಬ್ರಾಯ್ಡ್ಸ್ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಮಾಡಲ್ಲ. ಅದು ಕೆಲವು ಸರಿ ಸ್ಟಾಕ್ ಪೆಡೆಂಕ್ಯುಲೇಟೆಡ್ ಸಬ್ಸಿರೋಸಲ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಬಟ್ ಇದು ಸೈಜ್ ಏನಾದರೂ ದೊಡ್ಡದಿತ್ತು ಅಂತ ಹೇಳಿದ್ರೆ ಆಸ್ ಅ ಹೋಲ್ ಸಬ್ಸಿರೋಸಲ್ ಫೈಬ್ರಾಯ್ಡ್ ಪ್ರೆಷರ್ ಸಿಂಪ್ಟಮ್ಸ್ನ ಕಾಸ್ ಮಾಡ್ಬೋದು. ಇಲ್ಲ ಮಲ್ಟಿಪಲ್ ಫೈಬ್ರಾಯ್ಡ್ಸು ಇಂಟ್ರಾಮ್ಯೂರಲ್ ಏರಿಯಾದಲ್ಲಿ, ಮಧ್ಯದ ಪದರದಲ್ಲಿ ಇದೆ ಅಂದಾಗ ಇಡೀ ಗರ್ಭಕೋಶನೇ ದೊಡ್ಡದು ಮಾಡುತ್ತೆ. ಎಷ್ಟೋ ಸರಿ ಯಾರಿಗೂ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸೇ ಇರಲ್ಲ. ಅದು ಬೆಳೆದು ದಪ್ಪ ಆದಮೇಲೆ ಯಾಕೋ ಹೊಟ್ಟೆ ಭಾಗ ಬೊಜ್ಜು ಬರ್ತಾ ಇದೆ ಅಥವಾ ಮುಂದೆ ಬರ್ತಾ ಇದೆ ಅಂತ ಹೇಳಿ ಸ್ಕ್ಯಾನ್ ಮಾಡಿಸಿದಾಗಲೇ ನಮಗೆ ಗೊತ್ತಾಗೋದು ಅವರಿಗೆ ಫೈಬ್ರಾಯ್ಡ್ಸ್ ಇದೆ ಅಂತ. ಸೊ ಮೋಸ್ಟ್ ಆಫ್ ದ ಫೈಬ್ರಾಯ್ಡ್ಸ್ ಆರ್ ಎಸಿಂಪ್ಟಮ್ಯಾಟಿಕ್ ಆ್ಯಂಡ್ ಫ್ಯೂ ಆರ್ ಸಿಂಪ್ಟಮ್ಯಾಟಿಕ್. ಸೊ ಈ ಸಿಂಪ್ಟಮ್ಯಾಟಿಕ್ ದೊಡ್ಡದಾದಾಗ ಅದು ಪ್ರೆಷರ್ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ಏನು ಪ್ರೆಷರ್ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ? ಆಂಟೀರಿಯರ್ಲಿ ನಮ್ಮ ದೇಹದಲ್ಲಿ ಗರ್ಭಕೋಶದ ಮುಂಭಾಗದಲ್ಲಿ ಮೂತ್ರಚೀಲ ಇರುತ್ತೆ, ದಟ್ ಈಸ್ ಬ್ಲಾಡರ್. ಆವಾಗ ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಮಿಕ್ಚುರೇಷನ್ನು ಅಥವಾ ಯುರಿನರಿ ರಿಟೆನ್ಷನ್ನು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಹೈಡ್ರೋಯುರೆಟ್ರೋನೆಫ್ರೋಸಿಸ್ ಈ ಥರ ಆದಾಗ ನಮಗೆ ಎಷ್ಟೋ ಸರಿ ಗೊತ್ತಾಗುತ್ತೆ. ಹಿಂಭಾಗದಲ್ಲಿ ಪ್ರೆಷರ್ ಬಿದ್ದಾಗ ಮೋಷನ್ ಹೋಗಲ್ಲ, ಕಾನ್ಸ್ಟಿಪೇಷನ್ ಆಗುತ್ತೆ. ಆ್ಯಂಡ್ ಕಾನ್ಸ್ಟಿಪೇಷನ್ ಮೋಷನ್ ಕಂಪ್ಲೀಟಾಗಿ ಎಂಟಿ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಕಮ್ಸ್ ವಿತ್ ದ ಬವಲ್ ಸಿಂಪ್ಟಮ್ಸ್. ಸೊ ಈ ಫೈಬ್ರಾಯ್ಡ್ಗೆ ಟ್ರೀಟ್ಮೆಂಟ್ ಏನು ಮಾಡಬೇಕು ನಾವು? ಈಗ ತುಂಬ ಸಣ್ಣ ಏಜ್ ವಯಸ್ಸಿನ ಹೆಣ್ಮಕ್ಳು ಬಂತು ಅಂದರೆ ಅವ್ರು ಇನ್ನು ಮುಂದೆ ಮಕ್ಕಳು ಮಾಡ್ಕೋಬೇಕಾಗಿರುತ್ತೆ. ಸೊ
ಫರ್ಟಿಲಿಟಿ ಪ್ರಿಸರ್ವೇಷನ್ ಬೇಕೇ ಬೇಕು ಇವರಲ್ಲಿ. ಸೊ ಅವರಿಗೆ ನಾವೇನು ಮಾಡ್ತೀವಿ, ಸಿಂಪ್ಟಮ್ಯಾಟಿಕಲಿ ಟ್ರೀಟ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಸೈಜ್, ಲೊಕೇಶನ್, ನಂಬರ್ ಆಫ್ ಫೈಬ್ರಾಯ್ಡ್ಸ್. ಈಗ ಅದೇ ಮದುವೆ ಆಗಿ ಅವರಿಗೆ ಮಕ್ಕಳು ಆಗಿದ್ದಾರೆ, ಮಕ್ಕಳಾಗದಿರೋ ಆಪ್ರೇಷನ್ನು ಆಗಿದೆ, ಸೈಜ್ ತುಂಬ ದೊಡ್ಡದಿದೆ ಅಂದರೆ ಮಯೋಮೆಕ್ಟಮಿ ಅಂದರೆ ಫೈಬ್ರಾಯ್ಡ್ಸ್ನ ನಾವು ತೆಗಿತೀವಿ, ಗರ್ಭಕೋಶನ ಅಲ್ಲ. ಯಾವಾಗ ಮೆನೋಪಾಸ್ ಆಗಿದೆ, ಮುಟ್ಟು ನಿಂತೋಗಿದೆ, ತುಂಬ ದೊಡ್ಡ ಫೈಬ್ರಾಯ್ಡ್ ಇದೆ ಅಂದಾಗ ನಾವು ಗರ್ಭಕೋಶನೇ ತೆಗಿಬೇಕಾದಂಥ ಸಂದರ್ಭ ಬರುತ್ತೆ. ಬಟ್ ದಟ್ ವಿಲ್ ಬಿ ದ ಲಾಸ್ಟ್ ರೆಸಾರ್ಟ್. ಸೊ ಮಯೋಮೆಕ್ಟಮಿ ಅಂದರೆ ಬರೀ ಫೈಬ್ರಾಯ್ಡ್ಸ್ನ ತೆಗಿತಕ್ಕಂಥದ್ದು. ಇದನ್ನು ನಾವು ಆಪರೇಷನ್ ಹೊಟ್ಟೆ ಕೊಯ್ದು ಮಾಡ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಕಲ್ ಅಪ್ರೋಚಿಂದನೂ ನಾವು ಮಾಡ್ಬೋದು. ಇನ್ನೊಂದು ಗರ್ಭಕೋಶ ತೆಗಿತಕ್ಕಂಥದ್ದನ್ನು ಲ್ಯಾಪ್ರೋಸ್ಕೋಪಿಕಲಿ ಮಾಡ್ಬೋದು ಅಥವಾ ಗರ್ಭಕೋಶ ಕೊಯ್ದು ಕೂಡ ಮಾಡ್ಬೋದು. ಸೊ ಡಾಕ್ಟರ್ ಈ ಫೈಬ್ರಾಯ್ಡ್ಸ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಟ್ಯಾಬ್ಲೆಟ್ಸಿಂದ ನಾವು ಇದನ್ನು ಟ್ರೀಟ್ ಮಾಡೋಕ್ಕಾಗಲ್ವಾ? ಇಫ್ ಇಟ್ ಈಸ್ ಅ ಸ್ಮಾಲ್ ಫೈಬ್ರಾಯ್ಡ್ ಆ್ಯಂಡ್ ಇಫ್ ಇಟ್ ಈಸ್ ಲೊಕೇಟೆಡ್ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್ ಇಲ್ಲ ಸಬ್ಮ್ಯೂಕಸಲ್ ವಿತ್ ಫ್ಯೂ ಸಿಂಪ್ಟಮ್ಸ್, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇಲ್ಲ, ಅವರಿಗೆ ಪೇಯ್ನ್ ಕಡಿಮೆ ಇದೆ, ಇನ್ನು ಫ್ಯೂ ಡೇಸ್ ಅವ್ರಿಗೆ ಆಪ್ರೇಷನ್ಸ್ ಅಥವಾ ಸರ್ಜರಿ ಮಾಡ್ಕೊಳಕ್ಕಾಗಲ್ಲ, ಅಥವಾ ಮ್ಯಾನೇಜಬಲ್ ವಿತ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಲೈಕ್ ಟ್ರಾನೆಕ್ಸಮಿಕ್ ಆ್ಯಸಿಡ್, ಮೆಫಿನಾಮಿಕ್ ಆ್ಯಸಿಡ್, ಸಿಂಪ್ಟಮ್ಸ್ ಕಡಿಮೆ ಮಾಡೋಕ್ಕೆ, ಹೊಟ್ಟೆ ನೋವು ಕಡಿಮೆ ಮಾಡೋಕ್ಕೆ, ಬ್ಲೀಡಿಂಗ್ ಕಡಿಮೆ ಮಾಡೋಕ್ಕೆ. ಇನ್ನು ಕೆಲವು ಡ್ರಗ್ಸ್ ಇದೆ, ಬಟ್ ಅವೆಲ್ಲ ಸಿಂಪ್ಟಮ್ಸ್ನ ಕಡಿಮೆ ಮಾಡಲಿಕ್ಕೆ ಹೊರತು ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ಲ ಮೆಡಿಕಲ್ ಮ್ಯಾನೇಜ್ಮೆಂಟ್. ಫೈಬ್ರಾಯ್ಡ್ಗೆ ಸರ್ಜಿಕಲ್ ಮ್ಯಾನೇಜ್ಮೆಂಟೇ ದ ಟ್ರೀಟ್ಮೆಂಟ್. ಬಟ್ ಹಂಗಂತ ನಾವು ಸೈಜ್ ಎಲ್ಲ ಕಡಿಮೆ ಇದ್ದರೆ ಎಲ್ಲದಕ್ಕೂ ಫೈಬ್ರಾಯ್ಡ್ಸ್ಗೆ ಸರ್ಜರಿ ಬೇಕಾಗಲ್ಲ. ಇನ್ನು ಕೆಲವರು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿದಾಗ, ಒಂದು ಸ್ಕ್ಯಾನ್ ಮಾಡಿದಾಗ ಜಸ್ಟ್ ಇನ್ಸಿಡೆಂಟಲ್ ಫೈಂಡಿಂಗಲ್ಲಿ ಬಂದು ತೋರಿಸ್ತಾರೆ, ಮೇಡಮ್ ನನಗೆ ಫೈಬ್ರಾಯ್ಡ್ ಇದೆ, ಇದು ಕ್ಯಾನ್ಸರ್ ಆಗಲ್ವಾ? ಖಂಡಿತ ಇಲ್ಲ. ಫೈಬ್ರಾಯ್ಡು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂತಹ ಚಾನ್ಸಸ್ 0.1 to 0.2% ಅಷ್ಟೇ. ರೇರ್ ಆಗಿ ಅದು ಕ್ಯಾನ್ಸರ್ ಆಗಿ ಸಾರ್ಕೋಮಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೆದರ್ಕೋಬೇಡಿ. ಇನ್ನು ಕೆಲವು ಗೆಡ್ಡೆಗಳನ್ನು ನಾವು ಸೈಜ್ ಮೇಲೆ, ಲೊಕೇಶನ್ ಮೇಲೆ, ಸಿಂಪ್ಟಮ್ಸ್ ಮೇಲೆ ನೋಡಿಕೊಂಡು ಅದಕ್ಕೆ ತೆಗಿಬೇಕಾಗುತ್ತೆ. ಅದರ್ವೈಸ್ ಆಸ್ ಸಚ್ ಫೈಬ್ರಾಯ್ಡ್ಸ್ ಗರ್ಭಕೋಶದಲ್ಲಿ ಇದ್ದರೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ ಬೇಕಾಗಿಲ್ಲ. ಸೊ ಇದಿಷ್ಟು ಫೈಬ್ರಾಯ್ಡ್ಸ್ ಬಗ್ಗೆ ಒಂದು ನಿಮಗೆ ತಿಳಿಸ್ಬೇಕಾದಂತಹ ಒಂದು ಅಂಶಗಳನ್ನ ಇವತ್ತು ತಿಳಿಸಿದ್ದೇನೆ. ಥ್ಯಾಂಕ್ ಯು.